ರೇವಣ್ಣಗೆ ವಯಸ್ಸಾಗಿದೆ. ಇದು ದುರ್ದೈವದ ಸಂಗತಿ. ಸರಿಯಾದ ತನಿಖೆ ಆಗಬೇಕು, ಪ್ರಜ್ವಲ್ರನ್ನ ಗುರಿಪಡಿಸಬೇಕು ಅಂತ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಹಲವಾರು ಮಹಿಳೆಯರು ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಮಹಿಳೆಯರ ಜೊತೆ ಈ ರೀತಿ ನಡೆದುಕೊಂಡಿದ್ದು ಅಪರಾಧ. ಹೀಗಾಗಿ ಪ್ರಜ್ವಲ್ ರೇವಣ್ಣರನ್ನ ಅರೆಸ್ಟ್ ಮಾಡಲೇಬೇಕು. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆಯಲಾಗಿದೆ. ತನಿಖೆ ಸೂಕ್ತವಾಗಿ ಆಗಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. SIT ತನಿಖೆ ನಡೆದಿದೆ. ಹಾಗಾಗಿ ಅತ್ಯಂತ ಗಂಭೀರವಾದಂಥ ಸೆಕ್ಷನ್ಗಳಿರೋದ್ರಿಂದ ಅರೆಸ್ಟ್ ಮಾಡಿದ್ದಾರೆ. ಈ ರೀತಿ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಮತ್ತು ಅವರು ಕಂಪ್ಲೇಂಟು ಇತ್ಯಾದಿ, ವಿಶೇಷವಾಗಿ ವಿಡಿಯೋ ಕ್ಲಿಪ್ಪಿಂಗ್ಸು ಹೊರಗೆ ಬಂದಿರೋದ್ರಿಂದ ಅನಿವಾರ್ಯತೆ ಇದ್ದೇ ಇದೆ. ತನಿಖೆಗೆ ಅವರು ಬಂಧಿಸಿದ್ದಾರೆ. ತನಿಖೆ ಸೂಕ್ತವಾಗಲಿ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಪ್ರಜ್ವಲ್ ರೇವಣ್ಣ ಅಂತೂ ಅರೆಸ್ಟ್ ಆಗಲೇಬೇಕು. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವ್ರನ್ನ ಸರಿಯಾದ ತನಿಖೆಗೆ ಗುರುಪಡಿಸಬೇಕು. ಯಾಕಂದ್ರೆ ಹಲವಾರು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಇವೆಲ್ಲ ಸಂಗತಿಯನ್ನು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ನಮ್ಮ ಪಾರ್ಟಿನೂ ಕ್ಲಿಯರ್ ಇದೆ. ಏನು ಕ್ರಮ ತೆಗೆದುಕೊಳ್ಳೋದು ಸರ್ಕಾರ ಮತ್ತು SIT ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ವಿಡಿಯೋ ರಿಲೀಸದ ಪ್ರಶ್ನೆ ಇಲ್ಲಿದೆ. ನಾವು ಸಾರ್ವಜನಿಕ ಬದುಕಿನಾಗ ನಾವು ಹೆಂಗೆ ವರ್ತಿಸ್ತೀವಿ ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ರಿಲೀಸ್ ಯಾರಾದರೂ ಮಾಡ್ಬೋದು. ಅಂದರೆ ನೀವು ನಿಮ್ಮ ವಿಡಿಯೋ ರಿಲೀಸ್ ಆಗಿದೆ ಅಂತ ನಿಮಗೆ ದುಃಖ ಇದೆಯಾ? ಈ ಘಟನೆ ಆಗಬಾರ್ದಾಗಿತ್ತು ಅಂತ ದುಃಖ ಇದೆಯಾ ನಿಮಗೆ? ಅದು ನಂದಲ್ಲ ಅಂತ ಹೇಳಿ ವಿಡಿಯೋ ಹಂಗಿದ್ರೆ ಆವಾಗ ನಾವು ಹೇಳ್ತೀವಿ, ಆಯ್ತು ಅದನ್ನು ಕೂಡ FSLಗೆ ಇತ್ಯಾದಿ ಕೊಡ್ರಿ ಅಂತ. ಅಂದರೆ ವಿಡಿಯೋ ಮಾಡ್ತೀರಿ. ವಿಡಿಯೋ ಯಾರು ರಿಲೀಸ್ ಮಾಡಿದ್ದಾರೆ? ನನ್ನ ಪ್ರಕಾರ ಅದೊಂದು ಚರ್ಚೆಯ ವಿಷಯನೇ ಅಲ್ಲ. ವಿಡಿಯೋ ರಿಲೀಸ್ ಮಾಡೋದು ಯಾರು ಸಿಕ್ಕರೋ ಯಾರೋ ಮಾಡಿರ್ತಾರೆ. ಅವರು ಅದನ್ನು ಸೂಕ್ತವಾಗಿ ಕಂಪ್ಲೇಂಟ್ ಕೊಡಲಾರ್ದೆ ಖಾಸಗಿಯಾಗಿ ಅದನ್ನು ಬಿಟ್ಟು ಮಾಡಿರೋದು ಅದೊಂದು ಅಪರಾಧ ಇರ್ಬೋದು. ಅದರ ಭಾಳ ಅತ್ಯಂತ ಗಂಭೀರವಾದ ಅಪರಾಧ ಯಾವುದು? ಈ ರೀತಿ ಮಹಿಳೆಯರ ಜೊತೆಗೆ ನಡ್ಕೊಂಡಿರುವಂಥದ್ದು. ಸಾಕಷ್ಟು ಅವ್ರಿಗೆ ವಯಸ್ಸಾಗಿದೆ ಈಗ. ಇಂಥ ಸಂದರ್ಭದಲ್ಲಿ ಈ ರೀತಿ ಆಗಿರೋ ದುರ್ದೈವ. ಆದರೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಿಡ್ನ್ಯಾಪ್ ಮಾಡಿದ್ರು ಅಂತ. ಹೀಗಾಗಿ ಒಂದು ಸರ್ತಿ ತನಿಖೆಯನ್ನು ಮಾಡೋದು ಒಳ್ಳೆಯದು. ಆದರೆ ಎಷ್ಟರ ಮಟ್ಟಿಗೆ ಅವ್ರನ್ನ ಬಂಧಿಸೋದು ಇತ್ಯಾದಿ ಸರಿ ಇತ್ಯಾದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.